ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಅಮೃತ್ 2.0 ಮತ್ತು SBMU 2.0 ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿದೆ? ಆಪ್ಷನ್ ಎ ಕೃಷಿ ಸಚಿವಾಲಯ, ಆಪ್ಷನ್ ಬಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ MSME ಸಚಿವಾಲಯ, ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ. ಸರಿಯಾದ ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಮತ್ತು ಅಟಲ್ ಮಿಷನ್ ಫಾರ್ ರಿಜುವೆನೇಷನ್ ಮತ್ತು ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ 2.0 ಅನ್ನು ಪ್ರಾರಂಭಿಸಿದರು. ಈ ಯೋಜನೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಅವುಗಳ ಹಿಂದಿನ ಆವೃತ್ತಿಗಳಂತೆಯೇ ಕಾರ್ಯಗತಗೊಳಿಸುತ್ತದೆ. SBMU 2.0 ಎಲ್ಲ ನಗರಗಳನ್ನು ಕಸಮುಕ್ತ ಮಾಡಲು ಮತ್ತು ಎಲ್ಲ ನಗರಗಳಲ್ಲಿ ಬೂದು ಮತ್ತು ಕಪ್ಪು ನೀರಿನ ನಿರ್ವಹಣೆಯನ್ನು ಖಚಿತಪಡಿಸುತ್ತದೆ. SBMU 2.0 ರ ವೆಚ್ಚ ಸುಮಾರು $1.41 ಲಕ್ಷ ಕೋಟಿ. ಅಮೃತ್ 2.0 ಸುಮಾರು 4700 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ಮನೆಗಳಿಗೆ ನೀರಿನ ಪೂರೈಕೆಯ 100% ವ್ಯಾಪ್ತಿ ಮತ್ತು 500 ಅಮೃತ್ ನಗರಗಳಲ್ಲಿ ಒಳಚರಂಡಿ ಮತ್ತು ಕೊಳಚೆ ನೀರಿನ 100% ವ್ಯಾಪ್ತಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, 1896ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಮೊದಲ ಆಧುನಿಕ ಒಲಿಂಪಿಕ್ ಮ್ಯಾರಥಾನ್ ಅನ್ನು ಗೆದ್ದವರು ಯಾರು? ಆಪ್ಷನ್ ಎ ಡೊರಾಲ್ಡೊ ಪಿಯೆಟ್ರಿ, ಆಪ್ಷನ್ ಬಿ ಜಿಮ್ ಥೋರ್ಪ್, ಆಪ್ಷನ್ ಸಿ ಸ್ಪೆರಿಡಾನ್ ಲೂಯಿಸ್, ಆಪ್ಷನ್ ಡಿ ಪಾವು ನೂರ್ಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಪೆರಿಡಾನ್ ಲೂಯಿಸ್. 1896ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಸ್ಪೆರಿಡಾನ್ ಲೂಯಿಸ್ ಮೊದಲ ಆಧುನಿಕ ದಿನದ ಒಲಿಂಪಿಕ್ಸ್ ಮ್ಯಾರಥಾನ್ ಅನ್ನು ಗೆದ್ದರು. ಸ್ಪೆರಿಡಾನ್ ಲೂಯಿ 1896ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಮೊದಲ ಆಧುನಿಕ ದಿನದ ಒಲಿಂಪಿಕ್ಸ್ ಮ್ಯಾರಥಾನ್ ಅನ್ನು ಗೆದ್ದು ಗ್ರೀಕ್ ನೀರಿನ ವಾಹಕರಾಗಿದ್ದರು. ಅವರ ವಿಜಯದ ನಂತರ ಅವರನ್ನು ರಾಷ್ಟ್ರೀಯ ನಾಯಕ ಎಂದು ಆಚರಿಸಲಾಯಿತು. ಮುಂದಿನ ಪ್ರಶ್ನೆ, ಡ್ಯಾಶ್ ಎಲೆಯ ಕಾಂಡದಂತಹ ಭಾಗವಾಗಿದ್ದು ಅದು ಎಲೆಯ ಎಲೆಯನ್ನು ಕಾಂಡಕ್ಕೆ ಸೇರಿಸುತ್ತದೆ. ಇದನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ರಕ್ತನಾಳ, ಆಪ್ಷನ್ ಬಿ ಎಲೆತೊಟ್ಟು, ಆಪ್ಷನ್ ಸಿ ಕಾಯಿನೆಲೆಗಳು, ಆಪ್ಷನ್ ಡಿ ಮಧ್ಯನಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟಿಯೋಲ್ ಅಥವಾ ಎಲೆಯ ತೊಟ್ಟು. ಎಲೆಯ ಎಲೆಯನ್ನು ಕಾಂಡಕ್ಕೆ ಸಂಪರ್ಕಿಸುವ ಕಾಂಡದಂತಹ ರಚನೆಯು ಎಲೆಯ ಮೇಲಿನ ರಕ್ತನಾಳಗಳನ್ನು ಕಾಂಡಕ್ಕೆ ಸಂಪರ್ಕಿಸುವ ಸಣ್ಣ ಕೊಳವೆಗಳನ್ನು ಎಲೆಯ ಎಲೆಗೆ ಸಾಗಿಸಲು ಅನುವು ಮಾಡಿಕೊಡುತ್ತದೆ. ಆದರೆ ಇನ್ನೊಂದು ಎಲೆಯಿಂದ ಸಸ್ಯದ ಇತರ ಭಾಗಗಳಿಗೆ ಆಹಾರವನ್ನು ತಲುಪಿಸುತ್ತದೆ. ಮುಂದಿನ ಪ್ರಶ್ನೆ, ಹಿಮೋಗ್ಲೋಬಿನ್ ಮತ್ತು ಮಯೋಗ್ಲೋಬಿನ್ ಎರಡರ ರಚನೆಗೆ ಡ್ಯಾಶ್ ಅಗತ್ಯವಿದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ B12, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ. ಹಿಮೋಗ್ಲೋಬಿನ್ ಅನ್ನು ಟೆಟ್ರಾಮೆರಿಕ್ ಹಿಮೋಪ್ರೋಟೀನ್ ಎಂದು ಕರೆಯಲಾಗುತ್ತದೆ. ಆದರೆ ಮಯೋಗ್ಲೋಬಿನ್ ಅನ್ನು ಮೊನೊಮೆರಿಕ್ ಪ್ರೋಟೀನ್ ಎಂದು ಕರೆಯಲಾಗುತ್ತದೆ. ಹಿಮೋಗ್ಲೋಬಿನ್ ದೇಹದಾದ್ಯಂತ ವ್ಯವಸ್ಥಿತವಾಗಿ ಕಂಡುಬರುತ್ತದೆ. ಆದರೆ ಮಯೋಗ್ಲೋಬಿನ್ ಸ್ನಾಯು ಅಂಗಾಂಶಗಳಲ್ಲಿ ಮಾತ್ರ ಕಂಡುಬರುತ್ತದೆ. ದೇಹವು ತನ್ನ ಆಮ್ಲಜನಕ ಸಾಗಣೆ, ಪ್ರೋಟೀನ್ಗಳ ಸಂಶ್ಲೇಷಣೆಗೆ ಕಬ್ಬಿಣದ ಅಗತ್ಯವಿದೆ, ವಿಶೇಷವಾಗಿ ಹಿಮೋಗ್ಲೋಬಿನ್ ಮತ್ತು ಮಯೋಗ್ಲೋಬಿನ್. ಮುಂದಿನ ಪ್ರಶ್ನೆ, ಪ್ಯಾರಾಲಿಂಪಿಕ್ಸ್ ಪದಕ ಗೆದ್ದ ಭಾರತದ ಮೊದಲ IAS ಅಧಿಕಾರಿ ಯಾರು? ಸುಹಾಸ್ ಯತಿರಾಜ್, ದೇವೇಂದ್ರ ಜುಜಾರಿಯಾ, ಯೋಗೀಶ್ ಕಟುನಿಯಾ, ಭಾವಿನ್ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ ಎ ಸುಹಾಸ್ ಯತಿರಾಜ್. ಸುಹಾಸ್ ಯತಿರಾಜ್ ನೋಯ್ಡಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ IAS ಅಧಿಕಾರಿಯಾಗಿ ಇತಿಹಾಸ ಸೃಷ್ಟಿಸಿದರು. ಅವರು ಇಂಡೋನೇಷ್ಯಾದ ಫ್ರೆಡಿ ಸೆಟಿಯಾವಾನ್ ಅವರನ್ನು ಪುರುಷರ ಸಿಂಗಲ್ಸ್ SL4 ಗ್ರೂಪ್ ಎ ನಲ್ಲಿ ಸೋಲಿಸಿದರು. 2016ರಲ್ಲಿ ಅವರು ಬೀಜಿಂಗ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದರು
ಮತ್ತು ಚಿನ್ನದ ಪದಕ ಗೆದ್ದು ಮೊದಲ ಶ್ರೇಯಾಂಕರಹಿತ ಆಟಗಾರರಾದರು. ಅವರು ಮೊದಲು 2017 ಮತ್ತು 2019ರಲ್ಲಿ PWF ಟರ್ಕಿಷ್ ಚಾಂಪಿಯನ್ಶಿಪ್ನಲ್ಲಿ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅವರು 2020ರಲ್ಲಿ ಬ್ರೆಜಿಲ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ನೆಪೆಂಥೆಸ್ ಕಸಿಯಾನಾ ಅಥವಾ ಇಂಡಿಯನ್ ಪಿಚರ್ ಪ್ಲಾಂಟ್ ಅನ್ನು ಈ ಕೆಳಗಿನ ಯಾವ ವರ್ಗದಲ್ಲಿ ಇರಿಸಬಹುದು? ಆಪ್ಷನ್ ಎ ಸಪ್ರೊಫೈಟ್, ಆಪ್ಷನ್ ಬಿ ಜೆರೋಫೈಟ್, ಆಪ್ಷನ್ ಸಿ ಕೀಟನಾಶಕ, ಆಪ್ಷನ್ ಡಿ ಆಲೋಫೈಟ್. ಆಪ್ಷನ್ ಸಿ ಕೀಟನಾಶಕ. ಪೋಷಣೆ ಎಂದರೆ ಸಸ್ಯಗಳನ್ನು ಎರಡು ಮುಖ್ಯ ವರ್ಗಗಳಾಗಿ ವರ್ಗೀಕರಿಸಲಾಗಿದೆ: ಆಟೋಟ್ರೋಫಿಕ್ ಮತ್ತು ಹೆಟೆರೋಟ್ರೋಫಿಕ್. ಹೆಟೆರೋಟ್ರೋಫಿಕ್ ಸಸ್ಯಗಳನ್ನು ಸಪ್ರೊಫೈಟ್ಗಳು, ಪರಾವಲಂಬಿ ಮತ್ತು ಕೀಟನಾಶಕಗಳಾಗಿ ಮತ್ತಷ್ಟು ವರ್ಗೀಕರಿಸಲಾಗಿದೆ. ಪ್ರಾಣಿ ಮತ್ತು ಸಸ್ಯ ಅವಶೇಷಗಳು ಸೇರಿದಂತೆ ಸತ್ತ ಸಾವಯವ ಪದಾರ್ಥಗಳ ಮೇಲೆ ಬೆಳೆದು ವಾಸಿಸುವ ಸಸ್ಯಗಳು ಸಪ್ರೊಟ್ರೋಪಿಕ್ಗಳು. ಕೀಟನಾಶಕ ಸಸ್ಯಗಳು ಆಟೋಟ್ರೋಫಿಕ್ ಆಗಿರುತ್ತವೆ, ಆದರೆ ಮಣ್ಣಿನಲ್ಲಿ ಸಾರಜನಕದ ಕೊರತೆಯನ್ನು ಪೂರೈಸಲು ಕೀಟಗಳನ್ನು ಬಲೆಗೆ ಬೀಳಿಸಲು ರೂಪಾಂತರಗಳನ್ನು ಅಭಿವೃದ್ಧಿಪಡಿಸುತ್ತವೆ. ಅವು ಕೀಟಗಳನ್ನು ತಿನ್ನುತ್ತವೆ. ಅವು ಸಾಮಾನ್ಯವಾಗಿ ಸಾರಜನಕ ಕೊರತೆ ಇರುವ ಆವಾಸಸ್ಥಾನಗಳಲ್ಲಿ ಕಂಡುಬರುತ್ತವೆ ಮತ್ತು ಆದ್ದರಿಂದ ನಷ್ಟವನ್ನು ಸರಿದೂಗಿಸಲು ಅವು ಕೀಟಗಳನ್ನು ಸಾರಜನಕದ ಮೂಲವಾಗಿ ಬಳಸುತ್ತವೆ. ಈ ಕೆಳಗಿನ ಯಾವ ಅಂಗದಲ್ಲಿ ಬೌಮನ್ ಕ್ಯಾಪ್ಸುಲ್ ಕಂಡುಬರುತ್ತದೆ? ಆಪ್ಷನ್ ಎ ಯಕೃತ್, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಸಣ್ಣ ಕರುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ. ಪ್ರತಿಯೊಂದು ಮೂತ್ರಪಿಂಡವು ನೆಫ್ರಾನ್ಗಳು ಎಂದು ಕರೆಯಲ್ಪಡುವ ಕೊಳವೆಯಂತಹ ರಚನೆಗಳಿಂದ ಮಾಡಲ್ಪಟ್ಟಿದೆ. ನೆಫ್ರಾನ್ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ಬೌಮನ್ ಕ್ಯಾಪ್ಸುಲ್ ಎಂದು ಕರೆಯಲ್ಪಡುವ ಕಪ್ ಆಕಾರದ ಮೇಲಿನ ತುದಿಯು ಗ್ಲೊಮೆರುಲಸ್ ಎಂದು ಕರೆಯಲ್ಪಡುವ ಕ್ಯಾಪಿಲರಿಗಳ ಜಾಲವನ್ನು ಹೊಂದಿದೆ. ಗ್ಲೊಮೆರುಲಸ್ ಅಪಧಮನಿಯಿಂದ ರೂಪುಗೊಂಡ ಕ್ಯಾಪಿಲರಿಗಳ ಗಂಟು ಆಗಿದ್ದು, ಅದು ತ್ಯಾಜ್ಯ ಮತ್ತು ಹೆಚ್ಚುವರಿ ನೀರನ್ನು ಹೊಂದಿರುವ ರಕ್ತವನ್ನು ಮೂತ್ರಪಿಂಡಕ್ಕೆ ತರುತ್ತದೆ. ಬೌಮನ್ ಕ್ಯಾಪ್ಸುಲ್ ಕೊಳವೆಯಾಕಾರದ ರಚನೆಗೆ ಕಾರಣವಾಗುತ್ತದೆ. ಟ್ರೈಫೆಡ್ ಯಾವ ಸಚಿವಾಲಯದ ಅಡಿಯಲ್ಲಿ ಒಂದು ಒಕ್ಕೂಟವಾಗಿದೆ? ಮಾನವ ಸಂಪನ್ಮೂಲ ಸಚಿವಾಲಯ, ಸಾಮಾಜಿಕ ನ್ಯಾಯ ಸಚಿವಾಲಯ, ಕೃಷಿ ಸಚಿವಾಲಯ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಟ್ರೈಫೆಡ್ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಒಂದು ಒಕ್ಕೂಟವಾಗಿದೆ. ಇದು ಇತ್ತೀಚೆಗೆ ಮಧ್ಯಪ್ರದೇಶದ ಅಖಿಲ ಭಾರತೀಯ ವನವಾಸಿ ಕಲ್ಯಾಣ ಕೇಂದ್ರದೊಂದಿಗೆ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದೆ. ಮಧ್ಯಪ್ರದೇಶದ 5 ಜಿಲ್ಲೆಗಳಲ್ಲಿ ಟ್ರೈಫೆಡ್ ಪಾರ್ಕ್ಗಳನ್ನು ಸ್ಥಾಪಿಸಲು ಈ ಒಪ್ಪಂದವು ಕಲ್ಪಿಸುತ್ತದೆ. ಮುಂದಿನ ಪ್ರಶ್ನೆ: ಯಾವ ಸಂಸ್ಥೆಯು ಅಗತ್ಯ ಔಷಧಿಗಳ ಮಾದರಿ ಪಟ್ಟಿಗಳನ್ನು ಪ್ರಕಟಿಸುತ್ತದೆ? ಆಪ್ಷನ್ ಎ AIIMS, ಆಪ್ಷನ್ ಬಿ IMA, ಆಪ್ಷನ್ ಸಿ WHO, ಆಪ್ಷನ್ ಡಿ FAO. ಸರಿಯಾದ ಉತ್ತರ ಆಪ್ಷನ್ ಸಿ WHO. ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಅಗತ್ಯ ಔಷಧಿಗಳ ಮಾದರಿ ಪಟ್ಟಿಗಳು ಮತ್ತು ಮಕ್ಕಳಿಗೆ ಅಗತ್ಯವಾದ ಔಷಧಿಗಳ ಇತ್ತೀಚಿನ ಆವೃತ್ತಿಯನ್ನು ಪ್ರಕಟಿಸಿದೆ. ಹೊಸ ಪಟ್ಟಿಯು ಮಧುಮೇಹ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಳಿಗೆ ಪ್ರವೇಶವನ್ನು ಆದ್ಯತೆ ನೀಡಿದೆ. ಪಟ್ಟಿಯು ಧೂಮಪಾನವನ್ನು ನಿಲ್ಲಿಸಲು ಬಯಸುವ ಜನರಿಗೆ ಸಹಾಯ ಮಾಡಲು ಹೊಸ ಔಷಧಿಯನ್ನು ಮತ್ತು ಗಂಭೀರವಾದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಹೊಸ ಆಂಟಿಮೈಕ್ರೋಬಿಯಲ್ಗಳನ್ನು ಒಳಗೊಂಡಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.